ಸಂಚಿಕೆಯಲ್ಲಿ ನಾನು 1 ವರ್ಷದಿಂದ ಸ್ಟಾರ್ಟ್ ಆಗುವಂತಹ ಮಗುವಿಗೆ ಮನೆಯಲ್ಲೇ ಹೆಲ್ದಿಯಾಗಿ ರಾಗಿ ಸರಿ ಹಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ನಾವು ಇದನ್ನ ಚೆನ್ನಾಗಿ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿಯನ್ನ ತಗೊಂಡಿದ್ದೀನಿ. ನಿಮ್ಮ ಮಕ್ಕಳು ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತಾರೋ ನೀವು ಅಷ್ಟು ನೋಡ್ಕೊಂಡು ಹಾಕೋಬಹುದು. ಈಗ ನಾನಿಲ್ಲಿ ಒಂದು 2 ವರ್ಷದ ಮಗುಗಾಗುವಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. 1 ವರ್ಷದ ಮಗು ಆದ್ರೆ ನೀವು ಇದರಲ್ಲಿ ಒಂದು ಅರ್ಧ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ಟ್ರೈ ಮಾಡಿ ನೋಡಿ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಕಾಳನ್ನ ತಗೊಂಡಿದ್ದೀನಿ. ಹಾಗೆ 1 ವಾಲ್ನಟ್ ಅನ್ನ ತಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಬಾದಾಮಿ, ಹಾಗೆ ಒಂದು 4 ಗೋಡಂಬಿ, ಹಾಗೆ ಒಂದು 4ರಿಂದ 5 ಕಡಲೆ ಬೀಜನ ತಗೊಂಡಿದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸು ಒಳ್ಳೆ ಪೋಷಕಾಂಶ, ಆರೋಗ್ಯಕರವಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಹಾಗೆ ತುಂಬಾ ಹೆಲ್ದಿಯಾಗೂ ಇರುತ್ತೆ. ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲ ಏನಂದ್ರೆ ನಿಮ್ಮ ಮಕ್ಕಳಿನ ವಯಸ್ಸಿಗೆ ತಕ್ಕಂತೆ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಸೊ 1 ವರ್ಷದ ಮಗು ಆದ್ರೆ ನೀವು ಸ್ಟಾರ್ಟಿಂಗ್ ಇಂದ 1 ಬಾದಾಮಿ ಅಥವಾ 2 ಬಾದಾಮಿಯಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಅವಾಗ ಡೈಜೆಷನ್ಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾವು ರಾಗಿನ 1-2 ಸಲ ತೊಳೆದು ಈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನೆನೆಸಿ ಇಟ್ಕೋಬೇಕು. ನಾವು ಬೆಳಗ್ಗೆ ಮಾಡೋದಾದ್ರೆ ನೈಟೇ ನೆನೆಸಿಟ್ರೆ ಚೆನ್ನಾಗಾಗತ್ತೆ. ಸೊ ಸಂಜೆ ಮಾಡೋದಾದ್ರೆ ಬೆಳಗ್ಗೆನೆ ನೆನೆಸ್ಬಿಟ್ರೆ ಸಂಜೆ ಅಷ್ಟರಲ್ಲಿ ಮಾಡ್ಕೋಬಹುದು. ಸೊ ಚೆನ್ನಾಗಿ ನೆಂದಿರೋದ್ರಿಂದ ಈ ರಾಗಿಯಲ್ಲಿ ನ್ಯಾಚುರಲ್ ಆಗಿ ಬರುವಂತಹ ರಾಗಿ ಹಾಲಲ್ಲಿ ನಾವು ಇದನ್ನ ಮಾಡ್ಕೊಳ್ಳೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನ ತೊಳೆದು ನಾವು ನೆನೆಸಿಟ್ಕೊಳ್ಳೋಣ. ಆಲ್ರೆಡಿ ತೊಳೆದು ಓವರ್ ನೈಟ್ ನೆನೆಸಿಟ್ಕೊಂಡಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ ಒಳಗಡೆ ಹಾಕೊತಾ ಇದ್ದೀನಿ. ಸೊ ಸ್ವಲ್ಪ ನೀರು ಸಮೇತನೇ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ 2 ಡೇಟ್ಸ್ ಖರ್ಜೂರನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಈ ರೀತಿ ನುಣ್ಣಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಗ್ರೈಂಡ್ ಆಗಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಸರಿ ಹಿಟ್ ಮಾಡೋದಕ್ಕೆ. ಈಗ 1 ಗ್ಲಾಸ್ ಅಷ್ಟು ಹಾಲನ್ನು ಕೂಡ ತಗೊಂಡಿದ್ದೀನಿ. ಸೊ ಹಸಿ ಹಾಲು 1 ಗ್ಲಾಸ್ ಆಗುವಷ್ಟು ಹಾಲು, ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನ ಈ ಪಾತ್ರೆಗೆ ಹಾಕೊತಾ ಇದ್ದೀನಿ. ಹಾಗೆ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈ ರಾಗಿ ಹಿಟ್ಟನ್ನು ಕೂಡ ಈ ಹಾಲ್ ಜೊತೆ ಸೇರಿಸ್ಕೊಳ್ಳೋಣ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಮೇಲೆ ಇಟ್ಟು ತಿರುಗಿಸ್ತಾ ಇದ್ರೆ ಗಂಟಾಗ್ಬಿಡತ್ತೆ. ಹಾಗಾಗಿ ಫಸ್ಟೇ ನೀಟಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಕೈ ಆಡಿಸ್ತಾ ಇರ್ಬೇಕು. ಈ ರೀತಿ ಇಲ್ಲ ಗಂಟಾಗ್ಬಿಡುತ್ತೆ. ಸ್ವಲ್ಪ ಬಿಸಿ ಆಗೋ ತನಕ ಈ ರೀತಿ ನೀಟಾಗಿ ತಿರುಗಿಸ್ತಾ ಇರಬೇಕು. ತಳ ಹತ್ಬಿಡತ್ತೆ ಇಲ್ಲ ಅಂದ್ರೆ. ನೋಡಿ, ಈ ರೀತಿ ಮನೇಲೆ ನಾವು ನ್ಯಾಚುರಲ್ ಆಗಿ ಸಿರಿಧಾನ್ಯ ಹಿಟ್ಟನ್ನ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಅಲ್ಲಿ ಈಗ ನೀವು ಪ್ಯಾಕೆಟ್ ಫುಡ್ಗಳನ್ನ ಸ್ಟೋರ್ಗಳಲ್ಲಿ ತಗೊಬಂದು ಮಾಡೋದು ಎಷ್ಟು ಶುದ್ಧವಾಗಿ ಮಾಡಿರ್ತಾರೋ ಏನೋ ನಾವೇನು ಹೋಗಿ ನೋಡಿರೋದಿಲ್ಲ. ಅದ್ರ ಬದಲು ಮನೇಲೇನೆ ಈ ರೀತಿ ರಾಗಿಯನ್ನ ನೆನೆಸಿ ಮಾಡೋದ್ರಿಂದ ರಾಗಿಯಲ್ಲಿರೋ ಹಾಲಿನಂಶ ಕೂಡ ಮಗುಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಈ ರೀತಿ ಮಕ್ಳಿಗೆ ಮಾಡ್ಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. 10 ನಿಮಿಷ ಇದನ್ನ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಆಗ ರಾಗಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಿ ಮಾಡ್ಕೊಳ್ಳೋಣ. ಒಟ್ಟಿಗೆ ನೀರು ಹಾಕೋಬಾರ್ದು. ಈ ರೀತಿ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಬರಬೇಕು. ಮಗುಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ತಿನ್ನಿಸ್ಬೇಕು ಅಂತ ಅನ್ಸುತ್ತೋ, ಸ್ವಲ್ಪ ತೆಳುಗ್ ಬೇಕಂದ್ರೆ ತೆಳುಗ್ ಮಾಡ್ಕೋಬಹುದು, ಗಟ್ಟಿ ಬೇಕಂದ್ರೆ ಗಟ್ಟಿಗೆ ಮಾಡ್ಕೋಬಹುದು. ಸೊ ಈ ರೀತಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ರಾಗಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಸ್ವೀಟ್ನೆಸ್ಗೋಸ್ಕರ ನಾವಿಲ್ಲಿ ಡೇಟ್ಸ್ ಯೂಸ್ ಮಾಡಿರೋದು. ಸೊ ಎಲ್ಲ ನ್ಯಾಚುರಲ್ ಆಗಿರೋಂತಹ ಸ್ವೀಟ್ನೆಸ್ ಆಗಿರ್ಬೋದು ಅಥವಾ ಒಂದು ಪ್ರೋಟೀನ್ ಭರಿತ ಆಹಾರ ಆಗಿರ್ಬೋದು ಅಂತಾನೆ ಹೇಳ್ಬೋದು. ಈ ರಾಗಿ ಸರಿ ಹಿಟ್ಟು ಮನೇಲೇನೆ ನೋಡಿ, ಈ ವಾಲ್ನಟ್ಟು, ಆಲ್ಮಂಡು, ಕ್ಯಾಶ್ಯೂ ಇದೆಲ್ಲ ಒಳ್ಳೆ ಪ್ರೋಟೀನ್ ಇರೋವಂಥದ್ದು. ಮಗುಗೆ ತುಂಬಾನೇ ಸಹಾಯ ಮಾಡುತ್ತೆ ಪೌಷ್ಟಿಕಾಂಶತೆಗೆ. ಸೊ ಈ ರೀತಿ ಮನೇಲೇನೆ ಈ ಸಕ್ಕರೆ ಬೆಲ್ಲ ಉಪಯೋಗಿಸೋ ಬದಲು ಡೇಟ್ಸ್ ಅಲ್ಲೇನೆ ಸ್ವೀಟ್ನೆಸ್ ಇರುತ್ತೆ.
ಸೊ ಇದೆಲ್ಲ ಹಾಕಿರೋದ್ರಿಂದ ಮಗುಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಈ ರೀತಿ ಮನೇಲೇನೆ ಮಾಡ್ಕೊಂಡು ಹೆಲ್ದಿಯಾಗಿ ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೋದು ನೀವು. ಸೊ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಸೊ ಈ ರೀತಿ 10 to 15 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥಿಕ್ನೆಸ್ ಅಲ್ಲಿ ಸಾಕು ಅನ್ಸುತ್ತೆ. ಸೊ ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಆರಕ್ಕೆ ಬಿಟ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ಸೊ ಈಗ ತುಂಬಾ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬಿಸಿ ಇರೋದ್ರ ಬದಲು ಸ್ವಲ್ಪ ಆರಿಸಿ ಕೊಟ್ರೆ ತಿನ್ನೋದಕ್ಕೆ ಬೇಗ ಕ್ವಿಕ್ ಆಗಿ ತಿನ್ಕೊಂತಾರೆ. ತುಂಬಾ ಓಪನ್ ಆಗಿ ಬಿಟ್ರೆ ತುಂಬಾ ಬೇಗ ಡ್ರೈ ಆಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಮುಚ್ಚಳ ಮುಚ್ಚಿ ತಣ್ಣಗಾಗಕ್ಕೆ ಬಿಡ್ಬೇಕು. ನಾವು ಓಪನ್ ಆಗೇ ಬಿಟ್ರೆ ಮೇಲ್ಗಡೆ ಒಂದು ಲೇಯರ್ ಬಂದ್ಬಿಡುತ್ತೆ, ಅದು ತುಂಬಾ ಡ್ರೈ ತರ ಫೀಲ್ ಆಗುತ್ತೆ. ಹಾಗಾಗಿ ಈ ರೀತಿ ಮುಚ್ಚಳ ಮುಚ್ಚಿ ತಣ್ಣಗಾಗಕ್ಕೆ ಬಿಡೋದ್ರಿಂದ ನೋಡಿ ಮೇಲ್ಗಡೆ ಯಾವುದೇ ರೀತಿ ಒಂದು ಲೇಯರ್ ಬಂದಿಲ್ಲ. ಸೊ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ, ತಣ್ಣಗೂ ಆಗಿದೆ, ಸ್ವಲ್ಪ ಬೆಚ್ಚಗಿದೆ. ಸೊ ಈಗ ಮಕ್ಕಳಿಗೆ ಇದನ್ನ ಕೊಡ್ಬೋದು. ಸೊ ರಾಗಿ ಸರಿ ಹಿಟ್ಟು ಮನೇಲೇನೆ ಹೆಲ್ದಿಯಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ ವೀಕ್ಷಕರೇ. ಇದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಮನೇಲೆ ಮಾಡಿ ತಿನ್ನಿಸಿ, ಖಂಡಿತವಾಗೂ ನಿಮ್ಮ ಮಗು ತುಂಬಾನೇ ಇಷ್ಟಪಟ್ಟು ತಿನ್ನುತ್ತೆ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ರಾಗಿ ಸರಿ ಹಿಟ್ಟು ಎಷ್ಟು ಚೆನ್ನಾಗಿ ಮನೇಲೆ ಮಾಡ್ಕೋಬಹುದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಮರಿದೇನೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.